गुरुर्ब्रह्मा गुरुर्विष्णु गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। ओम पवित्रं चरितं यस्य पवित्रं जीवनं तथा पवित्रता स्वरूपिणे तस्यै कुर्मो नमो नमः। ಶ್ರೀಮಾತೆ ಶ್ರೀ ಶಾರದಾ ದೇವಿಯವರ ಜನ್ಮದಿನದ ಸಂದರ್ಭದಲ್ಲಿ ನಾವು ಇಂದಿನಿಂದ 6 ದಿನಗಳ ಕಾಲ ಶ್ರೀಮಾತೆಯವರ ಕುರಿತಾಗಿ ಇರುವಂತಹ, ಇವತ್ತು ನೀವೆಲ್ಲ ಮೊದಲು ಹಾಡಿದ್ರಲ್ಲ, ಬಂದಿದ್ರೆ ಮಾನಾಮ ಸಂಕೀರ್ತನೆ, ಅದನ್ನು ಕುರಿತು ಆಲೋಚನೆ ಮಾಡೋಣ. ಭಗವಂತನನ್ನು ನಾವು ಧ್ಯಾನದಿಂದ ಸಮೀಪಿಸಬಹುದು, ಭಕ್ತಿಯಿಂದ ಸಮೀಪಿಸಬಹುದು, ಕರ್ಮದಿಂದ ಅಥವಾ ಆತ್ಮ ಅನಾತ್ಮ ವಿಚಾರ ಮಾರ್ಗದಿಂದ ಸಮೀಪಿಸಬಹುದು. ಬಹಳ ಜನಗಳ ಭಾವನೆ ಏನು ಅಂದರೆ, ಧ್ಯಾನ ಮಾಡಿದರೆ ಹೆಚ್ಚು ಭಕ್ತಿ ಭಜನೆ ಇದೆಲ್ಲ ಕಳಪೆ ಅಂತ ಎಷ್ಟೋ ಜನರ ಭಾವನೆ. ಕೆಲವರೆಲ್ಲ ಹೇಳ್ತಿರ್ತಾರೆ, ಆ ಭಜನೆ ಕೇಳಲಿಕ್ಕೆ ಏನು ಹೋಗೋದು ಅಂತ, ಅಂದರೆ ಏನು ಉಪಯೋಗ ಇಲ್ಲ ಅಂತ ಅವ್ರ ಭಾವನೆ. ಆದರೆ ಭಗವಂತನನ್ನು ಪಡೀಲಿಕ್ಕೆ ಧ್ಯಾನ ಉಪಾಯನ, ಭಕ್ತಿ ಅಥವಾ ಭಜನೆ ಸಂಕೀರ್ತನೆ ಉಪಾಯ ಅಂತ ಕೇಳಿದರೆ ಎರಡೂ ಸಮಾನವಾಗಿ ಉಪಾಯಗಳೇ. ಭಕ್ತಿಯಿಂದ ಭಗವಂತ ಸಿಗ್ತಾನ, ಧ್ಯಾನದಿಂದ ಭಗವಂತ ಸಿಗ್ತಾನೆ ಅನ್ನೋದು ಪಾಯಿಂಟ್ ಅಲ್ಲ. ಭಕ್ತಿಯಲ್ಲಿ ನಮ್ಮ ಮನಸ್ಸು ಏಕಾಗ್ರ ಆಗಿದೆಯಾ, ಧ್ಯಾನದಲ್ಲಿ ನಮ್ಮ ಮನಸ್ಸು ಏಕಾಗ್ರ ಆಗಿದೆಯಾ ಅನ್ನೋದೇ ಪ್ರಶ್ನೆ. ನಮ್ಮ ಏಕಾಗ್ರತೆ ಮತ್ತು ಪೂರ್ಣ ಸಮರ್ಪಣೆ ಶರಣಾಗತಿಯನ್ನು ಭಗವಂತ ನೋಡ್ತಾನೆ ಹೊರತು, ನೀನು ಭಜನೆ ಮಾಡ್ತೀಯಾ, ಧ್ಯಾನ ಮಾಡ್ತೀಯಾ, ಕರ್ಮ ಮಾಡ್ತೀಯಾ, ವಿಚಾರ ಮಾಡ್ತೀಯಾ ನೋಡೋದಿಲ್ಲ. ಪೂರ್ಣ ಏಕಾಗ್ರತೆ ಎಲ್ಲಿದೆ, ಪೂರ್ಣ ಸಮರ್ಪಣ ಭಾವನೆ ಎಲ್ಲಿದೆ ಅನ್ನೋದನ್ನು ಭಗವಂತ ನೋಡ್ತಾನೆ. ಆಮೇಲೆ ನಮ್ಮ ದೇಶದಲ್ಲಂತೂ ಎಷ್ಟೊಂದು ಜನ ಸಾಧು ಸಂತರು ಮಹಾತ್ಮರು ಭಕ್ತಿಯ ಮೂಲಕ, ಭಜನೆಗಳ ಮಾರ್ಗವಾಗಿ, ಸಂಕೀರ್ತನೆಯಿಂದ ಭಗವಂತನನ್ನೇ ಸಾಕ್ಷಾತ್ಕರಿಸಿಕೊಂಡು ಬಿಟ್ಟಿದ್ದಾರೆ. ಪುರಂದರದಾಸರು, ತ್ಯಾಗರಾಜರು, ತುಳಸಿದಾಸರು, ತುಕಾರಾಮ, ನಾಮದೇವ, ಇವರೆಲ್ಲರ ಭಕ್ತಿಗೆ ಭಜನೆಗೆ ಒಲಿದು ಭಗವಂತನೇ ಮನುಷ್ಯ ರೂಪ ತಾಳಿ ಅವ್ರ ಜೊತೆ ಮಾತನಾಡಿದ್ದಾನೆ, ಒಡನಾಡಿದ್ದಾನೆ. ಆದ್ದರಿಂದ ಸಂಕೀರ್ತನೆ ಅನ್ನೋದು ನಮ್ಮ ಮನಸ್ಸನ್ನು ಶಾಂತಗೊಳಿಸಲಿಕ್ಕೆ, ಮನಸ್ಸನ್ನು ಭಗವದ್ ಅಭಿಮುಖಗೊಳಿಸಲಿಕ್ಕೆ ಅತ್ಯಂತ ಪರಿಣಾಮಕಾರಿಯಾದ ಸಾಧನ. ಧ್ಯಾನ ಎಲ್ರಿಗೂ ಮಾಡ್ಲಿಕ್ಕೆ ಬರುತ್ತೋ ಇಲ್ಲ ಹೇಳಲಿಕ್ಕಾಗಲ್ಲ. ಎಲ್ಲರೂ ಕಣ್ಮುಚ್ಚಿ ಕೂತ್ಕೋಬಹುದಷ್ಟೇ. ಧ್ಯಾನ ಮಾಡ್ತಾರೋ ಇಲ್ಲ ದೇವರೇ ಗೊತ್ತು. ಆದರೆ ಸಂಕೀರ್ತನೆ ಕೇಳಿದಾಗ, ಭಜನೆ ಕೇಳಿದಾಗ ತಾನಾಗಿ ನಮ್ಮ ಮನಸ್ಸು ಆ ಟ್ಯೂನಲ್ಲಿ ಒಂದಾಗುತ್ತೆ. ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಲೈನನ್ನು ನಾವು ಆಮೇಲೂ ಕೂಡ ಇಡೀ ದಿನ ಕೂಡ ರಿಪೀಟ್ ಮಾಡ್ತಿರ್ತೀವಿ. ಇದು ಭಜನೆಗಳ ಮಹತ್ವ, ಪರಿಣಾಮ. ಆದ್ದರಿಂದ ಭಜನೆಯ ಮೂಲಕ ಭಗವಂತನನ್ನು ಸಮೀಪಿಸುವುದು ಅತ್ಯಂತ ಸಹಜವಾದ ಸಾಧನೆ. ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಕೆಲವು ಸಾಧಕರಿಗೆ ಹೇಳಿದರು, ಪ್ರತಿದಿನ 4 ಗಂಟೆ ತಪ್ಪದೆ ಚೆನ್ನಾಗಿ ಭಜನೆ ಅಭ್ಯಾಸ ಮಾಡಿಕೊಂಡಿರಬೇಕು. ಆಮೇಲೆ ಸ್ವಾಮಿ ಪುರುಷೋತ್ತಮಾನಂದಜಿ ಅವರು ಹೇಳ್ತಾ ಇದ್ರು, ಪುರುಷೋತ್ತಮಾನಂದರು ಭಜನೆ ಮಾಡ್ತಾರಂದ್ರೆ ಅಲ್ಲಿ ಎಲ್ಲ ದೇವದೇವಿಯರು ಬರಲೇಬೇಕು. ಯಾಕೆ? ಅವರು ಅಷ್ಟು ಹೃತ್ಪೂರ್ವಕವಾಗಿ ತನ್ಮಯತೆಯಿಂದ ಭಜನೆಯಲ್ಲಿ ತಮ್ಮನ್ನು ತಾವು ಒಂದಾಗಿಸಿಕೊಂಡಿದ್ರು. ಹೀಗೆ ಭಜನೆಯಿಂದ ಭಗವಂತ ಸಿಗ್ತಾನೆ. ಇಲ್ಲಿ ನಾವು ಮಾನಾಮ ಸಂಕೀರ್ತನೆ ಇದನ್ನು ನೋಡಲಿಕ್ಕೆ ಹೊರಟಿದ್ದೇವೆ. ಎಲ್ಲಕ್ಕಿಂತ ಮೊದಲು
ಧ್ಯಾನ ಶ್ಲೋಕಗಳು ಬರುತ್ತವೆ. 3 ಧ್ಯಾನ ಶ್ಲೋಕಗಳು ಇವೆ. ಧ್ಯಾಯೇತ್ ಹೃದಂಬುಜೆ ದೇವಿಂ ತರುಣಾರುಣ ವಿಗ್ರಹಾಂ. ಧ್ಯಾಯೇತ್, ನಾನು ಧ್ಯಾನ ಮಾಡ್ತೀನಿ. ಎಲ್ಲಿ ಹೃದಂಬುಜೆ, ಹೃದಯ ಅನ್ನುವ ಕಮಲದಲ್ಲಿ ನಾನು ಧ್ಯಾನವನ್ನು ಮಾಡ್ತೀನಿ. ಧ್ಯಾನ ಅಂದ್ರೇನು? ಸುಲಭವಾಗಿ ಹೇಳಬೇಕಾ? ಧ್ಯಾನ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸೋದು. ವಿಜ್ಞಾನಿ ತನ್ನ ವಿಷಯಗಳ ಮೇಲೆ ಧ್ಯಾನ ಮಾಡ್ತಾನೆ. ಮನಸ್ಸನ್ನು ಏಕಾಗ್ರಗೊಳಿಸುವುದೇ ಧ್ಯಾನ. ಧ್ಯಾನ ಅಂದ್ರೇನು? ಒಂದು ಹೋಲಿಕೆ ಕೊಡ್ತಾರೆ ಯಾವಾಗಲೂ, ತೈಲಧಾರಾವತ್ ಧ್ಯಾನ. ಹೇಗೆ ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಎಣ್ಣೆಯನ್ನು ಹಾಕುವಾಗ ಅಲ್ಲಿ ಚೂರೂ ಗ್ಯಾಪ್ ಬರಲ್ಲ. ಹಾಗೆ ನಮ್ಮ ಮನಸ್ಸು ಒಂದೇ ಥಾಟ್ ಕಡೆಗೆ, ಒಂದೇ ವಿಚಾರದ ಕಡೆಗೆ ನಿರಂತರವಾಗಿ ಹೋಗ್ತಾ ಇರಬೇಕು. ಅದನ್ನು ನಾವು ಧ್ಯಾನ ಅಂತ ಹೇಳ್ತೇವೆ. ಧ್ಯಾಯೇತ್. ಧ್ಯಾನ ಅಂದ್ರೇನು? ಶ್ರೀಮಾತೆಯವರನ್ನು ಒಬ್ಬ ಶಿಷ್ಯ ಕೇಳ್ತಾನೆ. ಶ್ರೀಮಾತೆಯವರು ಹೇಳ್ತಾರೆ, ಮಗು, ಧ್ಯಾನ ಅಂದರೆ ಮತ್ತೇನೂ ಅಲ್ಲ, ಭಗವತ್ ಚಿಂತನೆ. ಸುಲಭವಾಗಿ ಹೇಳಿಕೊಟ್ರು ನಮ್ಮ ಶ್ರೀಮಾತೆಯವರು. ಮನಸ್ಸನ್ನು ಭಗವಂತನ ಚಿಂತನೆಯಲ್ಲಿ ತೊಡಗಿಸುವುದು ಧ್ಯಾನ. ಈಗ ಪ್ರಶ್ನೆ ಬರುತ್ತೆ, ನಾವು ಧ್ಯಾನವನ್ನು ಕಣ್ಮುಚ್ಕೊಂಡು ಮಾಡಬೇಕಾ, ಕಣ್ಬಿಟ್ಕೊಂಡು ಮಾಡಬೇಕು? ಹೇಗೆ ಬೇಕಿದ್ರೂ ಮಾಡಬಹುದು. ಭಗವತ್ ಚಿಂತನೆ ಮಾಡುವುದು ಮುಖ್ಯ. ನೀವು ಕಣ್ಣು ಬಿಡ್ತಿರೋ ಕಣ್ಣು ಮುಚ್ತೀರೋ ಅನ್ನೋದು ಕ್ವಶನ್ ಅಲ್ಲ. ರಮಣ ಮಹರ್ಷಿಗಳನ್ನು ಒಬ್ಬ ಶಿಷ್ಯ ಇದೇ ಪ್ರಶ್ನೆ ಕೇಳ್ತಾನೆ, ಕಣ್ಮುಚ್ಚಿ ಧ್ಯಾನ ಮಾಡೋದು ಹೌದಾ ಅಥವಾ ಕಣ್ ತೆರೆದು ಧ್ಯಾನ ಮಾಡ್ಬೋದಾ? ರಮಣರು ಹೇಳಿದ್ರು, ಎರಡೂ ಸಾಧ್ಯ. ರಮಣರು ಹೇಳ್ತಾರೆ, ಕೆಲವು ಸಲ ಏನಾಗುತ್ತೆ ಅಂದರೆ ಕಣ್ಣು ಮುಚ್ಚಿದಾಗಲೇ ಎಲ್ಲ ವಿಚಾರಗಳು ನೆನಪಾಗುತ್ತವೆ. ಬೇಡದ್ದೆಲ್ಲ ಯಾವುದೋ ವರ್ಷದಲ್ಲಿ ನಡೆದದ್ದು ನನಗೆ ನೆನಪೇ ಇಲ್ಲ ಇವತ್ತಿನವರೆಗೆ. ಕಣ್ಣು ಮುಚ್ಚಿ ಧ್ಯಾನಕ್ಕೆ ಕೂತ್ ಕೂಡಲೇ ನೆನಪಾಗಿಬಿಡುತ್ತೆ. ಕಣ್ಣು ಮುಚ್ಚಿದ್ರೆ ಈ ಸಮಸ್ಯೆ ಇದೆ. ಹಾಗಂತ ಕಣ್ಣು ಬಿಟ್ಟರೆ ಏನು ಗೊತ್ತಾ, ನಾವು ಕಣ್ಣು ಬಿಟ್ಟು ದೇವರನ್ನೇ ನೋಡ್ತಿರ್ತೇವೆ. ಕಣ್ಣಿನಷ್ಟು ಚಂಚಲ ಇನ್ನೊಂದು ಇಂದ್ರಿಯ ಇಲ್ಲ. ಒಂದು ಸೊಳ್ಳೆ ಅಡ್ಡ ಬರಲಿಕ್ಕಿಲ್ಲ, ನಮ್ಮ ಕಣ್ಣು ಸೊಳ್ಳೆಯಿಂದನೇ ಹೋಗ್ಬಿಡುತ್ತೆ. ದೇವರನ್ನು ಮರ್ತು ಬಿಡ್ತು. ಅದರಿಂದ ಕಣ್ಣು ಬಿಟ್ಟರು ಕಣ್ಣು ತೆರೆದ್ರೂ ಸಮಸ್ಯೆ ಇದೆ. ಪಾಯಿಂಟ್ ಏನು ಅಂದರೆ, ನಾವು ಕಣ್ಣು ಬಿಟ್ಟಿದ್ದೇವೋ ಕಣ್ಣು ಮುಚ್ಚಿದ್ದೇವೋ ಅಲ್ಲ ಪ್ರಶ್ನೆ, ಮನಸ್ಸು ಅಂತರ್ಮುಖ ಆಗಿದೆಯಾ ಅದು ಪ್ರಶ್ನೆ. ಮನಸ್ಸು ಅಂತರ್ಮುಖ ಆಗಿದೆಯಾ? ನಾವು ಕಣ್ಣು ಮುಚ್ಚಿದ್ರೂ ಮನಸ್ಸು ಅಂತರ್ಮುಖ ಆಗಲ್ಲ. ಸಂತರು ಕಣ್ಣು ತೆರ್ಕೊಂಡಿದ್ರೂ ಅವರ ಮನಸ್ಸು ಅಂತರ್ಮುಖನೇ ಇರುತ್ತೆ. ಮನಸ್ಸನ್ನು ಭಗವಂತನ ಕಡೆ ತಿರುಗಿಸುವುದೇ ಧ್ಯಾನ. ಕಣ್ಬಿಡು, ಮುಚ್ಚು, ಏನಾದರೂ ಮಾಡ್ಕೊ. ಧ್ಯಾಯೇತ್. ಎಲ್ಲಿ ಧ್ಯಾನ ಮಾಡಬೇಕಂತೆ? ಹೃದಂಬುಜೆ, ಹೃದಯ ಅನ್ನುವ ಕಮಲದಲ್ಲಿ. ಎಲ್ಲ ಸಂತರು, ಋಷಿ ಮುನಿಗಳು, ಮಹಾತ್ಮರು ನಮಗೆ ಹೇಳಿಕೊಟ್ಟಿದ್ದಾರೆ. ನಮಗೆಲ್ಲ ಒಂದು ಮಾಂಸದ ಹೃದಯ ಇದೆಯಲ್ಲ, ಹಾಗೆ ಒಂದು ಆಧ್ಯಾತ್ಮಿಕ ಹೃದಯ ಅಂತ ಇದೆ. ಆಧ್ಯಾತ್ಮಿಕ ಹೃದಯ ಅಂತ ಇದೆ. ಎಲ್ಲಿಂದ ಭಾವನೆಗಳು, ವಿಚಾರಗಳು ಹೊರಗೆ ಬರ್ತವಲ್ಲ, ಇನ್ನೂ ಅದರ ಆಳದಲ್ಲಿ ಇರುವ ಆಧ್ಯಾತ್ಮಿಕ ಹೃದಯ. ಧ್ಯಾನವನ್ನು ನಾವು ಬೇಕಿದ್ರೆ ಹೃದಯದಲ್ಲಿ ಮಾಡ್ಬೋದು, ಭ್ರೂಮಧ್ಯದಲ್ಲಿ ಮಾಡಬಹುದು, ಸಹಸ್ರಾರ ನೆತ್ತಿಯ ನಡುವೆ ಮಾಡಬಹುದು. ಆದರೆ ಶ್ರೀರಾಮಕೃಷ್ಣರು, ಶ್ರೀಮಾತೆಯವರು ಮತ್ತು ಎಲ್ಲ ಸಂತರು ಹೇಳ್ತಾರೆ, ಹೃದಯದಲ್ಲಿ ಧ್ಯಾನ ಮಾಡೋದು ತುಂಬ ಸೇಫ್, ಸುರಕ್ಷಿತ. ಭ್ರೂಮಧ್ಯದಲ್ಲಿ, ನೆತ್ತಿಯಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗಿ ಎಷ್ಟೋ ಜನ ಕಷ್ಟಪಟ್ಟಿದ್ದಾರೆ, ಒದ್ದಾಡಿದ್ದಾರೆ. ಅದೆಲ್ಲ ಕಠಿಣ ಇದೆ. ನಾವು ಯಾವಾಗಲೂ ಪ್ರಾರಂಭದಲ್ಲಿ
ಹೃದಯದಲ್ಲೇ ಧ್ಯಾನ ಮಾಡಬೇಕು. ಏನಂತ ಧ್ಯಾನ ಮಾಡಬೇಕು? ಹೃದಂಬುಜೆ, ಹೃದಯ ಅನ್ನುವ ಕಮಲ. ಒಳಗಡೆ ಕಮಲ ಇದೆಯಾ? ಹೌದು, ಎಲ್ಲ ಋಷಿ ಮುನಿಗಳು ಸಂತರು ಹೇಳಿದ್ದಾರೆ. ಅಂದ್ರೆ ಹೊರಗಿರೋ ಥರ ಕಮಲ ಅಲ್ಲ, ಒಟ್ಟಲ್ಲಿ ಆ ಶೇಪಲ್ಲಿ ಒಂದು ಶಕ್ತಿ ಇದೆ, ಚೈತನ್ಯ ಇದೆ. ಅದು ನಿಮ್ಮೆಲ್ಲರಲ್ಲಿ ಆ ಕಮಲ ಹೇಗಿದೆ ಅಂತೆ, ಮುಚ್ಕೊಂಡಿದೆ, ಹೀಗೆ ಪೂರ್ತಿ ಕೆಳಗೆ ತಿರ್ಕೊಂಡಿದೆ. ಆದ್ರಿಂದಲೇ ನಮ್ಗೆ ಧ್ಯಾನ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಆದ್ರಿಂದಲೇ ನಮಗೆ ಭಗವಂತನ ಹತ್ರ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಪ್ರಪಂಚದ ವಿಷಯಕ್ಕೆ ಏನು ಕೇಳ್ತೀರಾ, ಎಲ್ಲಿ ಬೇಕಲ್ಲಿ ಹೊರಟೇ ಬಿಡ್ತೇವೆ. ಯಾಕೆ? ಕಮಲ ಮುಚ್ಕೊಂಡು ಬಂದ್ಬಿಟ್ಟಿದೆ. ಈಗ ನಾವು ಪ್ರಾರ್ಥನೆ, ಧ್ಯಾನ, ಸೇವೆ, ಸಚ್ಚಿಂತನೆ, ಜಪ ಇವೆಲ್ಲವನ್ನು ಮಾಡ್ತಾ 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 ಏನಾಗುತ್ತೆ ಅಂದರೆ ಕೆಳಮುಖವಾಗಿರುವ ಕಮಲ ಮೇಲ್ಮುಖವಾಗಿ ತಿರುಗಿಕೊಳ್ಳುತ್ತಂತೆ. ಆಮೇಲೆ ಆ ಕಮಲ ಅರಳಿ ನಿಲ್ಲುತ್ತೆ. ಆ ಕಮಲ ಅರಳಿದಾಗ ಅದರ ಒಳಗಡೆ ಒಂದು ಆಕಾಶ ಇದೆ. ಈಗ ವಿಜ್ಞಾನಿಗಳು ವಿಜ್ಞಾನದ ವಿಷಯಗಳ ಬಗ್ಗೆ ಕೆಲವೆಲ್ಲ ಪಾಯಿಂಟ್ಸ್ ಹೇಳಿದ್ರೆ ನಾವು ಒಪ್ಕೋತೇವೆ. ಯಾಕೆ? ಅವರು ಅದನ್ನೆಲ್ಲ ಸಂಶೋಧನೆ ಮಾಡಿ ಇಷ್ಟಿಷ್ಟು ವರ್ಷಗಳ ಪರಿಶ್ರಮದ ಫಲವಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇಲ್ಲಿ ಋಷಿ ತಾನು ಸಾಕ್ಷಾತ್ಕಾರ ಮಾಡಿಕೊಂಡು ಹೇಳ್ತಾ ಇದ್ದಾನೆ. ಏನು? ಹೃದಯ ಕಮಲ ಅರಳಿ ನಿಂತಾಗ ಅದರ ಒಳಗಡೆ ಏನಿದೆ? ಆಕಾಶ ಇದೆ, ಆಕಾಶ ಇದೆ. ಕಮಲ ಎಷ್ಟಿರುತ್ತೆ? ಕಮಲದ ಒಳಗಿನ ಆಕಾಶ ಮಾತ್ರ ಹೊರಗಿನ ಆಕಾಶಕ್ಕಿಂತ ದೊಡ್ಡ ಆಕಾಶ, ಹೊರಗಿನ ಆಕಾಶಕ್ಕಿಂತ ದೊಡ್ಡದಾದ ಆಕಾಶ ಇದೆ. ಆಮೇಲೆ ನಾವು ಕಣ್ಣು ಮುಚ್ಚಿದಾಗ ಯಾವಾಗಲೂ ನಮ್ಗೆ ಕತ್ತಲೆ ಕಾಣುತ್ತೆ, ಆದರೆ ನಾವಿನ್ನೂ ಟ್ಯೂನ್ ಆಗಿಲ್ಲ, ಅದಕ್ಕೆ ಕತ್ತಲೆ ಕಾಣುತ್ತೆ. ನಮ್ಗಲ್ಲಿನ್ನೂ ಸ್ವಿಚ್ ಆನ್ ಮಾಡಲಿಕ್ಕೆ ಬಂದಿಲ್ಲ, ಆದ್ದರಿಂದ ಒಳಗಡೆ ಆಕಾಶದಲ್ಲಿ ಕತ್ತಲೆ ಕಾಣುತ್ತೆ. ಆದರೆ ಒಳಗೆ ಹೇಗಿದೆ ಅಂತೆ? ಕೋಟಿ ಸೂರ್ಯ ಸಮ ತೇಜಸ್ಸು. ಹಾಗಂತ ಕಣ್ಣು ಕುಕ್ಕಲ್ಲ, ನಮ್ಮನ್ನು ಸುಟ್ಟು ಹಾಕಲ್ಲ. ಕೋಟಿ ಚಂದ್ರ ಸಮ ಕಾಂತಿ, ಕೋಟಿ ಸೂರ್ಯ ಸಮ ತೇಜಸ್ಸು, ಕೋಟಿ ಚಂದ್ರ ಸಮ ಕಾಂತಿಯಿಂದ ಕೂಡಿದ ಪ್ರಕಾಶ ಒಳಗಡೆ ಇದೆಯಂತೆ. ನಾವು ಸ್ವಿಚ್ ಆನ್ ಮಾಡಿಲ್ಲ, ನಾವು ಸುಮ್ಮನೆ ಕಣ್ಮುಚ್ಚಿ ಕತ್ಲೆ ಅಂತ ನೋಡ್ತಾ ಇರ್ತೀವಿ. ಸ್ವಿಚ್ ಆನ್ ಮಾಡಲಿಕ್ಕೆ ಇನ್ನೂ ಬಂದಿಲ್ವಲ್ಲ ನಮಗೆ, ಅದಕ್ಕೆ. ಆದರೆ ಹೃದಯ ಅನ್ನುವ ಕಮಲ ಈ ರೀತಿ ಇದೆ ಅಂತೆ. ಧ್ಯಾಯೇತ್ ಹೃದಂಬುಜೆ ದೇವಿಂ. ಅಲ್ಲಿ ಆ ಹೃದಯವೆಂಬ ಕಮಲದಲ್ಲಿ, ಆ ಕಮಲದೊಳಗಿರುವ ಆಕಾಶದಲ್ಲಿ ನಾವು ದೇವಿ ಶ್ರೀಮಾತೆಯವರನ್ನು ಧ್ಯಾನ ಮಾಡುತ್ತೇವೆ. ದೇವಿ ದೇವಿ ಅಂತ ಹೇಳಿದಾಗ ದಿವ್ ಅನ್ನುವ ಶಬ್ದದಿಂದ ದೇವಿ ಶಬ್ದ ಬಂದಿದೆ. ದಿವ್ ಅಂತ ಹೇಳಿದರೆ ಪ್ರಕಾಶಮಾನವಾದದ್ದು. ಈ ದೇವತೆಗಳೆಲ್ಲ ಜ್ಯೋತಿರ್ಮಯರಾಗಿರ್ತಾರಂತೆ, ಆದ್ದರಿಂದ ಅವರಿಗೆ ದೇವ ಅಂತ ಹೆಸರು, ದೇವಿ ಅಂತ ಹೆಸರು. ಆಮೇಲೆ ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಅಂತ ಇರ್ತಾರೆ. ನಮ್ಮ ಇಂದ್ರಿಯಗಳನ್ನು ಕೂಡ ನಾವು ದೇವ ಅಂತ ಕರಿತೇವೆ. ಯಾಕಂದರೆ ಒಂದು ವಸ್ತುವಿನ ಅರಿವನ್ನು, ಬೆಳಕನ್ನು ಅವು ನಮಗೆ ನೀಡುತ್ತವೆ. ಇದು ಮೈಕ್ ಅಂತ ನಂಗೆ ಗೊತ್ತಾಗಬೇಕಾದ್ರೆ ಕಣ್ಣಿರಬೇಕು. ಈ ಇಂದ್ರಿಯಗಳ ಶಕ್ತಿಯಿಂದ ನನಗಿದು ಮೈಕ್ ಅಂತ ಗೊತ್ತಾಯಿತು. ಆದ್ದರಿಂದ ಇಂದ್ರಿಯಗಳನ್ನು ಕೂಡ ನಾವು ದೇವ ಅಂತ ಕರಿತೇವೆ. ಇಲ್ಲಿ ದೇವಿ ಅಂತ ಹೇಳಿದಾಗ ಶ್ರೀಮಾತೆಯವರು ಧ್ಯಾಯೇತ್ ಹೃದಂ ಪೂಜೆ ದೇವಿಂ ತರುಣಾರುಣ ವಿಗ್ರಹಾಂ. ತರುಣ ಅರುಣ, ಅರುಣ ಅಂದರೆ ಯಾರು? ಸೂರ್ಯ. ತರುಣ ಅಂದರೆ ಯಾರು? ಚಿಕ್ಕ ಸೂರ್ಯ. ಇನ್ನೊಬ್ಬ ಯಾರೋ ಇದ್ದಾರೆ ಅನ್ಕೋಬಾರ್ದು. ತರುಣ ಅಂತ ಯಾರೋ ಒಬ್ರು ಇದ್ದಾರಲ್ಲಿ, ಆಮೇಲೆ ಸೂರ್ಯ ಅಂತ ಇನ್ನೊಬ್ಬ ಇದ್ದಾನೆ ಅಲ್ಲ.
ತರುಣ ಅಂದರೆ ಆಗ ತಾನೇ ಉದಯಿಸ್ತಾ ಇರುವಂತಹ ಯುವಕ ಅನ್ನಲ್ವಾ, ತರುಣ ಅಂದರೆ ಬಾಲಕ ಅನ್ನಲ್ವಾ, ಹಾಗೆ ಆಗ ತಾನೇ ಉದಯಿಸುತ್ತಿರುವ ಸೂರ್ಯ, ಸೂರ್ಯನ ಆ ಪ್ರಕಾಶದಿಂದ ಕೂಡಿದ ವಿಗ್ರಹ, ಆಕೃತಿ ಶ್ರೀಮಾತೆಯವರದ್ದು. ಯಾಕೆ ಉದಯಿಸುತ್ತಿರುವ ಸೂರ್ಯನನ್ನೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು? ಇಲ್ಲ, ಮಧ್ಯಾಹ್ನದ ಸೂರ್ಯನನ್ನು ಬೇಕಿದ್ರೆ ಧ್ಯಾನ ಮಾಡಿ, ಯಾರು ಬೇಡ ಅಂತಾರೆ. ಆದರೆ ಮಧ್ಯಾಹ್ನದ ಸೂರ್ಯನನ್ನು ನೋಡ್ಲಿಕ್ಕಾಗುತ್ತಾ? ಅಥವಾ ಸುಖ ಆಗುತ್ತಾ ಮಧ್ಯಾಹ್ನದ ಸೂರ್ಯನನ್ನು ನೋಡಿ ಏನಾದರೂ? ಆದ್ದರಿಂದ ನಾವು ಭಗವಂತನನ್ನು ಯಾವಾಗಲೂ ತರುಣ ಅರುಣ ವಿಗ್ರಹ, ಆಗ ತಾನೇ ಉದಯಿಸುತ್ತಿರುವ ಸೂರ್ಯನ ತೇಜಸ್ಸಿನಿಂದ ಕೂಡಿದ ವಿಗ್ರಹ ಅಂದರೆ ಆಕಾರ, ಶೇಪ್, ಆಕೃತಿಯಿಂದ ಕೂಡಿದಂತಹ ಶ್ರೀಮಾತೆಯವರ ದೇವಿ ರೂಪವನ್ನು ನಾನು ಧ್ಯಾನಿಸುತ್ತೇನೆ. ಧ್ಯಾಯೇತ್ ಹೃದಂಬುಜೆ ದೇವಿಂ ತರುಣಾರುಣ ವಿಗ್ರಹ. ಹೇಗಿದ್ದಾರವರು? ವರಾಭಯಕರಾಂ ಶಾಂತಾಂ. ವರ, ಅಭಯ, ಕರಾಂ. ಕರ ಅಂದ್ರೇನು? ಕೈಗಳು. ಎರಡು ಕೈಗಳಲ್ಲಿ ಏನನ್ನು ಹೇಳ್ತಾ ಇದ್ದಾರೆ? ಒಂದು ಕೈಯಲ್ಲಿ ಏನು ಹೇಳ್ತಾರೆ? ಅಭಯ. ಇನ್ನೊಂದು ಕೈಯಲ್ಲಿ ವರವನ್ನು ಹೇಳ್ತಾರೆ. ವರ ಅಭಯ ಕರಾಂ ಶಾಂತಾಂ. ಶಾಂತಾಂ. ನನ್ನ ಬಗ್ಗೆ ಯಾರಾದರೂ ವಿವರಿಸಬೇಕಾದ್ರೆ ಅಶಾಂತಾಂ ಅಂತ ಹೇಳಬೇಕು. ಯಾವಾಗಲೂ ಅಶಾಂತಾಂ, ಸದಾ ಅಶಾಂತಾಂ ಅಲ್ವಾ? ಒಳಗೂ ಹೊರಗೂ, ಮುಖದಲ್ಲೂ, ಕೆಲಸ ಕಾರ್ಯದಲ್ಲೂ, ವಿಚಾರದಲ್ಲೂ ಅಶಾಂತಾಂ ನಾವು. ಆದರೆ ಶ್ರೀಮಾತೆಯವರೇನಂತೆ? ಒಳ ಹೊರಗೂ, ಕಾಯ ವಾಚ ಮನಸ ಎಲ್ಲದರಲ್ಲೂ ಅವರು ಶಾಂತಾಂ. ವರಾಭಯಕರಾಂ ಶಾಂತಾಂ ಸ್ಮಿತೋತ್ಫುಲ್ಲ. ಸ್ಮಿತ ಉತ್ಫುಲ್ಲ. ಸ್ಮಿತ ಅಂದ್ರೇನು? ಮಂದಹಾಸ. ಮಂದಹಾಸದಿಂದ ಕೂಡಿದಂತಹ. ಉತ್ಫುಲ್ಲ ಅಂದರೆ ಏನು? ಎಲ್ಲ ಕಡೆ ಹರಡುವಂಥದ್ದು. ಊರ್ಜಿತಾವಸ್ಥೆಯ, ಪ್ರಕಾಶಮಾನವಾದ, ಎಲ್ಲ ಕಡೆ ಪಸರಿಸುವಂತಹ ಮಂದಹಾಸದಿಂದ ಕೂಡಿದವರು. ಸ್ಮಿತೋತ್ಫುಲ್ಲ, ಎಲ್ಲ ಕಡೆ ಪಸರಿಸುವಂತಹ ಮಂದಹಾಸದಿಂದ ಕೂಡಿದ ಮುಖಾಂಬುಜ. ಮುಖ ಅಂಬುಜ. ಅಂಬುಜ ಅಂದ್ರೇನು? ಕಮಲ. ಮುಖ ಕಮಲದಿಂದ ಕೂಡಿದವರು ಶ್ರೀಮಾತೆಯವರು. ವರ ಅಭಯವನ್ನು ನೀಡುವವರು. ಶ್ರೀಮಾತೆಯವರು ಹೀಗೆ ಹಿಡ್ಕೊಂಡು ಕುಳಿತುಕೊಂಡಿಲ್ಲ, ಆದರೆ ಅವರು ವರವನ್ನು ಅಭಯವನ್ನು ಯಾವಾಗಲೂ ನೀಡ್ತಾ ಬಂದಿದ್ದಾರೆ. ಅವರ ಜೀವನದುದ್ದಕ್ಕೂ ನಾವು ಅವರ ಈ ವರ ಅಭಯ ಶಕ್ತಿಯನ್ನು ಅಥವಾ ಸಾಮರ್ಥ್ಯವನ್ನು ಗುರುತಿಸ್ತೇವೆ. ಶ್ರೀಮಾತೆಯವರು ನಮಗೆಲ್ಲ ಏನಂತ ಅಭಯ ಕೊಡ್ತಾರೆ? ಮಗು, ನೀನು ಕಷ್ಟದಲ್ಲಿರುವಾಗ ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ ನೆನಪಿಸ್ಕೋ. ಹೌದಲ್ವಾ? ಯಾರು ಹೇಳ್ತಾರೆ ನಮಗೆ ಈ ಮಾತನ್ನು? ಸುಖದಲ್ಲಿರುವಾಗ ಎಲ್ಲರೂ ಹೇಳ್ತಾರೆ ನಮಗೆ. ಕಷ್ಟದಲ್ಲಿರುವಾಗ ನಮಗೆ ಈ ಮಾತನ್ನು ಯಾರು ಹೇಳ್ತಾರೆ? ಶ್ರೀಮಾತೆಯವರು ಹೇಳ್ತಾರೆ, ಮಗು, ನಿನಗೊಬ್ಬಳು ತಾಯಿ ಇದ್ದಾಳೆ ಅಂತ ಅನ್ನೋದನ್ನು ನೆನಪಿಸಿಕೋ. ವರಾಭಯಕರಾಂ ಶಾಂತಾಂ. ವರ ಮತ್ತು ಅಭಯದಿಂದ ಕೂಡಿದವಳು. ಶ್ರೀಮಾತೆಯವರು ನಮಗೆಲ್ಲ ಎಂಥ ಅಭಯವನ್ನು ಕೊಡ್ತಾರೆ ಹೇಳ್ತಾರೆ. ಶ್ರೀಮಾತೆಯವರು, ನಾನು ದುಷ್ಟರ ತಾಯಿನೂ ಹೌದು, ಒಳ್ಳೆಯವರ ತಾಯಿನೂ ಹೌದು. ಒಳ್ಳೆಯವರ ತಾಯಿ ಯಾರು ಬೇಕಿದ್ರೂ ಆಗ್ತಾರೆ, ಎಲ್ಲರೂ ತಯಾರಾಗ್ತಾರೆ. ಆದರೆ ದುಷ್ಟರ ತಾಯಿ ಆಗಲಿಕ್ಕೆ ಶ್ರೀಮಾತೆಯವರು ಹೇಳ್ತಾರೆ, ನಾನು ದುಷ್ಟರ ತಾಯಿನೂ ಹೌದು. ಶ್ರೀಮಾತೆಯವರು ಹೇಳ್ತಾರೆ, ನಾನು ಹೊರಟು ಹೋದರೂ ಕೂಡ ನನ್ನ ಡ್ಯೂಟಿ ಅನ್ನೋದು, ನನ್ನ ಕರ್ತವ್ಯ ಅನ್ನೋದು ಮುಗಿಯೋದಿಲ್ಲ. ಯಾರು ಯಾರು ನನ್ನಲ್ಲಿ ಶರಣಾಗಿ ಬಂದಿದ್ದಾರಲ್ಲ ಅವರೆಲ್ಲರನ್ನೂ ನಾನು
ದಡ ಮುಟ್ಟಿಸಬೇಕಾಗಿದೆ. ಈ ಮಟ್ಟದ ಅಭಯವನ್ನು ನಮಗೆ ಯಾರು ತಾನೇ ಕೊಡ್ತಾರೆ? ವರಾಭಯಕರಾಂ. ಈ ಬಗೆಯ ಅಭಯವನ್ನು ನಾವು ಶ್ರೀಮಾತೆಯವರ ಜೀವನದುದ್ದಕ್ಕೂ ನೋಡ್ತೇವೆ. ಅಷ್ಟೇ ಅಲ್ಲ, ಕೆಲವು ಘಟನೆಗಳಲ್ಲೂ ಶ್ರೀಮಾತೆಯವರು ಲೌಕಿಕ ಅರ್ಥದಲ್ಲಿ ಆಯಾ ವ್ಯಕ್ತಿಗಳಿಗೆ ಎಷ್ಟೊಂದು ಅಭಯವನ್ನು ಕೊಟ್ಟಿದ್ದಾರೆ. ಅಂತಹ ಬಹಳಷ್ಟು ಘಟನೆಗಳಿವೆ. ಒಂದು ಘಟನೆ ನೋಡೋಣ. ಒಬ್ಬ ಶ್ರೀಮಾತೆಯವರಿಗೆ ಪತ್ರ ಬರೆದಿರ್ತಾನೆ. ಅವನ ಹೆಸರು ಸೌರೀಂದ್ರನಾಥ ಅಂತ. ಅವನಿಗೆ ಕ್ಷಯರೋಗ ಬಂದ್ಬಿಟ್ಟಿದೆ. ಆವಾಗಿನ ದಿನಗಳಲ್ಲಿ ಕ್ಷಯರೋಗ ಬಂದರೆ ವ್ಯಕ್ತಿ ಹೋಗ್ಲಿಕ್ಕೆ ರೆಡಿ ಆಗಿದ್ದಾನೆ ಅಂತ ಅರ್ಥ. ಅವಾಗೆಲ್ಲ ಮೆಡಿಸಿನ್ಸ್ ಇರಲಿಲ್ಲ. ಅದಕ್ಕೆ ಅವನು ಚಿಂತೆಯಿಂದ ದುಃಖದಿಂದ ಶ್ರೀಮಾತೆಯವರಿಗೆ ಪತ್ರ ಬರೆದಿದ್ದಾನೆ. ಶ್ರೀಮಾತೆಯವರು ಅವನಿಗೆ ಅಭಯವನ್ನು ನೀಡ್ತಾ ಉತ್ತರ ಬರೆಸ್ತಾರೆ. ನೋಡು ಮಗು, ನೀನು ನನ್ನ ಭಾವಚಿತ್ರವನ್ನು ನಿನ್ನ ಹತ್ತಿರ ಇಟ್ಕೋ. ಆಮೇಲೆ ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಈ ಗ್ರಂಥ ಆವಾಗ ಉದ್ಬೋಧನ ಮಾಸಪತ್ರಿಕೆಯಲ್ಲಿ ಪ್ರತಿ ತಿಂಗಳು ಧಾರಾವಾಹಿಯಾಗಿ ಬರ್ತಾ ಇತ್ತು. ಸ್ವಾಮಿ ಶಾರದಾನಂದಜಿಯವರು ಬರೆಯುತ್ತಿದ್ದಂತಹ, ಆಗ ಅವರು ಬರಿತಾ ಇದ್ರು ಶ್ರೀರಾಮಕೃಷ್ಣರ ಜೀವನ ಚರಿತ್ರೆ. ಶ್ರೀಮಾತೆಯವರು ಹೇಳ್ತಾರೆ, ನೀನು ಉದ್ಬೋಧನ ಪತ್ರಿಕೆಯನ್ನು ಪ್ರತಿ ತಿಂಗಳು ಓದು, ಅದನ್ನು ನಿನ್ನ ಹತ್ತಿರ ಇಟ್ಟುಕೋ. ನನ್ನ ಭಾವಚಿತ್ರವನ್ನು ನಿನ್ನ ಹತ್ತಿರ ಇಟ್ಕೋ. ನಾನು ನಿನ್ಗೆ ಹೇಳ್ತೇನೆ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ. ಶ್ರೀಮಾತೆಯವರು ಹೇಳಿದ್ದೇ ಬಂತು. ಅವನು ಗುಣ ಹೊಂದಿದ, ಮುಂದೆ ಹಲವಾರು ವರ್ಷ ಬದುಕಿದ. ಹೀಗೆ ಬಹಳಷ್ಟು ಘಟನೆಗಳನ್ನು ನಾವು ಶ್ರೀಮಾತೆಯವರ ಜೀವನದಲ್ಲಿ ನೋಡ್ತೇವೆ. ಅಭಯವನ್ನು ಕೊಡುವವಳು ಅವಳು. ಶ್ರೀಮಾತೆಯವರ ಮಹಾಸಮಾಧಿ ಆದ ಮೇಲೂ ಕೂಡ ಎಷ್ಟೊಂದು ಘಟನೆಗಳು ಈ ರೀತಿ ಶ್ರೀಮಾತೆಯವರು ಆಯಾ ವ್ಯಕ್ತಿಗಳಿಗೆ ಅಭಯವನ್ನು ಕೊಟ್ಟಿರುವಂತಹ ಘಟನೆಗಳನ್ನು ನಾವು ದಾಖಲಾಗಿರುವುದನ್ನು ಕಾಣ್ತೇವೆ. ಅದರಲ್ಲಿ ಒಂದು ಘಟನೆ ಬರುತ್ತೆ. ಶ್ರೀಮಾತೆಯವರ ಮಹಾಸಮಾಧಿಯಾಗಿ ಬಹಳ ವರ್ಷ ಆಗಿವೆ. ಇತ್ತೀಚೆಗೆ ಬಹುಶಃ ಒಂದು 20-30 ವರ್ಷ ಹಿಂದೆ ನಡೆದಂತಹ ಒಂದು ಘಟನೆ. ಲಕ್ನೌದಲ್ಲಿ, ಉತ್ತರ ಪ್ರದೇಶಲ್ಲಿ, ಅಲ್ಲಿ ರಾಮಕೃಷ್ಣ ಮಠದ ಒಂದು ಆಸ್ಪತ್ರೆ ಇದೆ, ಫ್ರೀ ಡಿಸ್ಪೆನ್ಸರಿ ಇದೆ. ಆ ಡಿಸ್ಪೆನ್ಸರಿಗೆ ಒಂದು ಸಲ ಒಬ್ಳು ಮುಸಲ್ಮಾನ ಹುಡುಗಿ, ಒಂದು 18-20 ವರ್ಷ ಇರಬಹುದು ಅವಳಿಗೆ, ಅವಳ ತಾಯಿ ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರೆ ಅಂದರೆ, ಆ ಹುಡುಗಿಗೆ ಹಣೆ ಹತ್ರ ಏನೋ ದೊಡ್ಡ ಗಂಟು ಥರ ಆಗಿ ತುಂಬ ತೊಂದರೆ ಕೊಡ್ತಾ ಇದೆ, ನೋವಾಗಿದೆ, ಬಸ್ ಬರ್ತಾ ಇದೆ, ಕಷ್ಟ ಆಗ್ತಾ ಇದೆ ಅವಳಿಗೆ. ಅದನ್ನು ತೋರಿಸ್ಲಿಕ್ಕೆ ಅವರು ಬಹಳಷ್ಟು ಹಾಸ್ಪಿಟಲ್ಸ್ಗೆಲ್ಲ ಓಡಾಡಿ ಆಯಿತು. ಆದರೆ ಅದಕ್ಕೆ ಚಿಕಿತ್ಸೆ ಸಿಗಲಿಲ್ಲ. ಈಗ ಅವರು ರಾಮಕೃಷ್ಣ ಮಠದ ಡಿಸ್ಪೆನ್ಸರಿಗೆ ಬಂದಿದ್ದಾರೆ. ಅಲ್ಲಿ ಬಂದಾಗ ಆ ಮುಸಲ್ಮಾನ ಹುಡುಗಿ, ಅವಳಿಗೆ ಇದುವರೆಗೆ ಶ್ರೀಮಾತೆ ಯಾರು ಅಂತ ಗೊತ್ತಿಲ್ಲ, ರಾಮಕೃಷ್ಣ ಮಠದ ಬಗ್ಗೆ ಏನೂ ಗೊತ್ತಿಲ್ಲ. ಅವಳಲ್ಲಿ ಅಲ್ಲಿ ಯಾರು ನೋಟ್ ಮಾಡ್ಕೋತಾರಲ್ಲ, ಹೆಸರು ನೋಟ್ ಮಾಡಿಕೊಂಡು ಚೀಟಿ ಎಲ್ಲ ಕೊಡ್ತಾರಲ್ಲ, ಅವ್ರ ಹತ್ರ ಹೇಳ್ತಾರೆ, ಅವಳು ಅಲ್ಲಿ ಹಿಂದೆ ಶ್ರೀಮಾತೆಯವ್ರ ಫೋಟೋ ಇತ್ತು. ಅದನ್ನು ತೋರಿಸಿ ಆ ಹುಡುಗಿ ಹೇಳ್ತಾಳಂತೆ, ನನಗೆ ಕನಸಲ್ಲಿ ಇವರೇ ಬಂದು ಹೇಳಿದ್ದು, ಇಲ್ಲಿ ಹೋಗು ಅಂತ, ಇಲ್ಲಿ ಹೋಗು, ಟ್ರೀಟ್ಮೆಂಟ್ ಆಗುತ್ತೆ ನಿನಗೆ ಅಂತ ಹೇಳಿದ್ದಂತೆ. ನೋಡಿ, ಯಾರಿಗೆ ಶ್ರೀಮಾತೆಯವ್ರ ಹೆಸರೇ ಗೊತ್ತಿಲ್ವೋ ಅವರಿಗೆಲ್ಲ ಕನಸಲ್ಲಿ ಬಂದು ಹೇಳ್ತಾರಂತೆ ಶ್ರೀಮಾತೆಯವರು. ನಮ್ಗೆ ಹೇಳಲ್ವಾ? ನಾವು ಅಷ್ಟು ಹಗಲು ರಾತ್ರಿ ಕರೀತಿದ್ರು ಹೇಳುತ್ತಿಲ್ಲ. ಹಾಗೆ ಅಭಯವನ್ನು ಕೊಟ್ಟಿದ್ದಾರಂತೆ ಶ್ರೀಮಾತೆಯವರು. ಆ ಹುಡುಗಿ ಹೇಳ್ತಾಳೆ, ನನಗೆ ಕನಸಲ್ಲಿ ಬಂದು ಹೇಳಿದವರು ಇವರೇ, ಅದಕ್ಕಾಗಿ ನಾನು ಈ ಹಾಸ್ಪಿಟಲ್ಗೆ ಇಲ್ಲೇ ಬಂದಿದ್ದೇನೆ ಮತ್ತು ಅಲ್ಲಿ ತೋರಿಸಲಾಯಿತು, ಚಿಕಿತ್ಸೆ ಕೆಲಸ ಮಾಡಿತು. ಅವಳ ನೋವು ತೊಂದರೆ
ಮತ್ತು ವರಾಭಯಕರಾಂ, ವರ ಮತ್ತು ಅಭಯವನ್ನು ನೀಡುವವಳು. ವರಾಭಯಕರಾಂ, ಇದೆಲ್ಲ ಅಭಯ. ವರ ಅಂದ್ರೆ ಏನು? ನಾವು ಕೇಳ್ಕೊಂಡಾಗ ಶ್ರೀಮಾತೆಯವರು ಏನು ಕೊಡ್ತಾರಲ್ಲ ಅದನ್ನು ನಾವು ವರ ಅಂತ ಹೇಳ್ತೇವೆ, ಹೌದಲ್ವಾ? ಆದರೆ ಶ್ರೀಮಾತೆಯವರ ವಿಷಯದಲ್ಲಿ ಎಷ್ಟೋ ಕಡೆ ನಾವು ಕೇಳದಿದ್ರೂ ನಮಗೇನು ಬೇಕು ಅದನ್ನು ಅವರು ಕೊಡ್ತಾನೇ ಇರ್ತಾರೆ. ಅದಕ್ಕೆ ಒಂದು ಸಣ್ಣ ಘಟನೆ, ಶ್ರೀಮಾತೆಯವರು ಶ್ರೀರಾಮಕೃಷ್ಣರ ಮಹಾಸಮಾಧಿ ಆದ ಮೇಲೆ ಕಾಮಾರಪುರದಲ್ಲಿ 9 ತಿಂಗಳು ಇದ್ದರು. ಅದಾದ ಮೇಲೆ ಅವರು ಒಂದಿಷ್ಟು ಕಾಲ ಜಯರಾಮ್ ಬಾಟಿಯಲ್ಲಿ, ಒಂದಿಷ್ಟು ಕಾಲ ಕಲ್ಕತ್ತಾದಲ್ಲಿ ಇರ್ತಾ ಇದ್ರು. ನಡುವೆ ಕಾಮಾರಪುರಕ್ಕೆ ಹೋಗಿ ಬರ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಅವರು ಕಾಮಾರಪುರದಲ್ಲಿ ಇದ್ದಾರೆ. ಆಗ ಅವರಿಗೆ ಆಮಶಕ್ತಿ ಆಗುತ್ತೆ. ಅವರ ಸಹಾಯಕ್ಕೆ ಬೇರೆ ಯಾರೂ ಇರಲ್ಲ. ತುಂಬ ಕಷ್ಟ ಆಗಿ ಹೋಗುತ್ತೆ ಅವರಿಗಾಗ. ಆವಾಗ ಅಲ್ಲಿ ಒಬ್ಬಳು ಕೆಲಸದ ಆಳು ಇರ್ತಾಳೆ. ಅವಳ ಹೆಸರು ಸಾಗರೇರ್ ಮಾ ಅಂತ. ಅವಳು ಶ್ರೀಮಾತೆಯವರ ಸೇವೆಯನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ. ಶ್ರೀಮಾತೆಯವರು ಆಮಶಂಕೆಯಿಂದ ಚೇತರಿಸಿಕೊಂಡ ಮೇಲೆ ಅವಳೇನು ಕೇಳೋದಿಲ್ಲ. ಶ್ರೀಮಾತೆಯವರು ತಾವಾಗಿ ಅವಳಿಗೆ ಹೇಳ್ತಾರೆ, ನೋಡಮ್ಮ, ನಿನಗೆ ನಿನ್ನ ಜೀವನದಲ್ಲಿ ಯಾವತ್ತೂ ಅನ್ನ ಬಟ್ಟೆಗೆ ಕಷ್ಟ ಆಗೋದಿಲ್ಲ. ಒಬ್ಬ ಕೆಲಸದ ಆಳಿಗೆ ನಾವು ಜ್ಞಾನ ಭಕ್ತಿ ಮೋಕ್ಷ ಕೊಡ್ತೇನೆ ಅನ್ನೋದನ್ನು ಹೇಳೋದಲ್ಲ. ಅವರಿಗೂ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವುದು ಅನ್ನ ಬಟ್ಟೆ. ಅದಕ್ಕಾಗಿ ಅವರು ಅಷ್ಟು ತೊಂದರೆ ಪಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಶ್ರೀಮಾತೆಯವರು ಅವಳಿಗೆ ವರವನ್ನು ಕೊಟ್ಟರು. ನಿನಗೆ ಜೀವನದುದ್ದಕ್ಕೂ ಯಾವತ್ತೂ ಅನ್ನ ಬಟ್ಟೆಗೆ ಕಷ್ಟ ಆಗಲ್ಲ. ಆ ಮಾತು ಅಕ್ಷರಶಃ ಸತ್ಯ ಆಯಿತು ಅಂತ ನಾವು ಹೇಳಲೇಬೇಕಾಗಿಲ್ಲ. ಆ ಹೆಣ್ಮಗಳು ಹೇಳ್ತಾಳೆ, ನನ್ನ ಜೀವನದುದ್ದಕ್ಕೂ ಹಾಗೇ ಆಯಿತು, ಯಾವತ್ತೂ ನನಗೆ ಅನ್ನ ಬಟ್ಟೆಗೆ ಕಷ್ಟ ಬರಲಿಲ್ಲ. ಶ್ರೀಮಾತೆಯವರು ವರಾಭಯಕರಾಂ ಶಾಂತಾಂ ಶಾಂತಾಂ. ಶ್ರೀಮಾತೆಯವರ ಜೀವನ ಅತ್ಯಂತ ಶಾಂತ. ನಿವೇದಿತಾ ಎಷ್ಟು ಚೆನ್ನಾಗಿ ಹೇಳಿದ್ಲು. ಬೀಸುವ ಗಾಳಿ ಹಾಗೆ, ಬೆಳಕು ನೀಡುವ ಸೂರ್ಯ ಕಿರಣದ ಹಾಗೆ, ಹೂದೋಟದ ಕಂಪು ಸ್ಮೆಲ್ ಅದರ ಹಾಗೆ, ಗಂಗೆಯ ತಂಪಿನ ಹಾಗೆ, ಇವೆಲ್ಲ ತುಂಬ ಶಾಂತವಾಗಿ ಮೌನವಾಗಿ ನಮ್ಮ ಜೀವನವನ್ನು ಪ್ರವೇಶಿಸಿ ಪರಿವರ್ತನೆಯನ್ನು ಮಾಡುತ್ತವೆ. ಹಾಗೆಯೇ ನಿಮ್ಮ ಜೀವನ. ಅಮ್ಮ, ನಾವೆಲ್ಲ ನಿಮ್ಮ ಬಗ್ಗೆ ಒಂದು ಸುಂದರವಾದ ಸ್ತೋತ್ರವನ್ನು ಬರೆದು ಕಳಿಸಬೇಕು ಅಂತ ನನಗನ್ಸುತ್ತೆ. ಆದರೆ ನಿಮ್ಮ ಶಾಂತ ಜೀವನದ ಎದುರಿನಲ್ಲಿ ಅದು ಬಹಳ ಗಲಾಟೆ ಅನಿಸುತ್ತೆ ನೋಡಿ ಅಂತ ನಿವೇದಿತಾ ಹೇಳ್ತಾಳೆ. ನಿಜವಾಗಿ ಯಾರು ಶಾಂತವಾಗಿರ್ತಾರಲ್ಲ ಅವರು ಜಗತ್ತಿಗೆ ಬಹಳ ಒಳ್ಳೆಯದನ್ನು ಮಾಡ್ತಾರೆ. ಯಾರು ಅಲ್ಲಿ ಇಲ್ಲಿ ಓಡಾಡ್ತಾನೆ, ಎಲ್ಲರ ಮುಂದೆ ಕಾಣಿಸ್ಕೊಂಡು ಜೋರಾಗಿ ಸಮಾಜ ಸೇವೆ ಮಾಡ್ತೀನಿ, ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ ಗಲಾಟೆ ಮಾಡ್ತಾ ಇರ್ತಾರೋ ಅವರು ಸೇವೆಯನ್ನೇನೋ ಮಾಡಬಹುದು, ಒಳ್ಳೆಯದನ್ನೇನೋ ಮಾಡಬಹುದು. ಆದರೆ ಅದರ ಪರಿಣಾಮ ಶಾರ್ಟ್ ಟರ್ಮ್, ಸ್ವಲ್ಪ ಕಾಲ ಮಾತ್ರ. ಅದಕ್ಕೆ ಸ್ವಾಮಿ ರಂಗನಾಥಾನಂದಜಿ ಅವರು ಉದಾಹರಣೆ ಕೊಡ್ತಾರೆ. ಹಳೆಯ ಕಾಲದಲ್ಲಿ ಹೊಸದಾಗಿ ಆಟೋ ರಿಕ್ಷಾ ಬಂತಲ್ಲ, ಆವಾಗದು ಬಹಳ ಶಬ್ದ ಮಾಡ್ತಿತ್ತು, ತುಂಬ ಶಬ್ದ ಮಾಡ್ತಿತ್ತು, ತುಂಬ ಅಲ್ಲಾಡ್ತಿತ್ತು. ಹಾಗಂತ ಅದು ಗಂಟೆಗೆ 10 ಮೈಲಿನೋ 10 ಕಿಲೋಮೀಟರ್ ಅಷ್ಟೇ ಹೋಗ್ತಾ ಇದ್ದದ್ದು. 10 ಕಿಲೋಮೀಟರ್ 1 ಗಂಟೆಗೆ ಹೋಗಲಿಕ್ಕೆ ಅಷ್ಟು ಗಲಾಟೆ ಅಂತೆ, ಅಷ್ಟು ಶಬ್ದ ಅಂತೆ, ಅಷ್ಟು ಅಲ್ಲಾಡೋದಂತೆ. ಬರ್ತಾ ಬರ್ತಾ ವಿಜ್ಞಾನ ತಂತ್ರಜ್ಞಾನ
ಟೆಕ್ನಾಲಜಿ ತುಂಬ ಡೆವಲಪ್ ಆಯಿತು. ಇವಾಗ ಕೆಲವೆಲ್ಲ ಟ್ರೈನ್ಸ್ ಜರ್ಮನಿಯಲ್ಲಿವೆ, ಅವು ಗಂಟೆಗೆ 120 ಕಿಲೋಮೀಟರ್ ಹೋಗುತ್ತವೆ. ಆದರೆ ಏನೂ ಶಬ್ದ ಇಲ್ಲ, ಏನೂ ಅಲ್ಲಾಡಲ್ಲ. ಹಾಗಂತೆ ನಾವು ಹೆಚ್ಚು ಗಲಾಟೆ ಮಾಡಿದರೆ ಆ ಆಟೋ ರಿಕ್ಷಾ ಹಾಗೆ, ಹೆಚ್ಚು ಗಲಾಟೆ, ಹೆಚ್ಚು ಅಲ್ಲಾಡೋದು, ಕೆಲಸ ಕಡಿಮೆ. ಆದರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾರ ನರವ್ಯೂಹ ಅತ್ಯಂತ ಶಾಂತವಾಗಿದೆಯೋ, ಯಾರ ಮನಸ್ಸು ಮಾತು ಶಾಂತವಾಗಿದೆಯೋ, ಅವನು ಜಗತ್ತಿನಲ್ಲಿ ಮಹತ್ ಕರ್ಮಗಳನ್ನು ಮಾಡ್ತಾನೆ. ಶ್ರೀಮಾತೆಯವರದ್ದು ಇಂತಹ ಶಾಂತಿ. ಎಲ್ಲ ಚೆನ್ನಾಗಿರುವಾಗ ನಾವು ಶಾಂತವಾಗಿರ್ತೀವಿ. ಶ್ರೀಮಾತೆಯವರ ಸುತ್ತಮುತ್ತ ಹೇಗಿತ್ತು? ಯಾವಾಗಲೂ ಅಶಾಂತಿ ಇತ್ತು. ಒಬ್ರಿಗಿಂತ ಒಬ್ರು ಎಕ್ಸ್ಟ್ರಾರ್ಡಿನರಿ ಇದ್ರು ಅಶಾಂತಿಯನ್ನು ನಿರ್ಮಾಣ ಮಾಡೋದ್ರಲ್ಲಿ. ರಾಧೆ ಕೇಳ್ತೀರಾ, ಸುರಭಾಲೆ ಕೇಳ್ತೀರಾ, ನಳಿನಿ ಮಾಕು ಕೇಳ್ತೀರಾ. ಅವ್ರ ತಮ್ಮಂದ್ರು ಯಾವಾಗಲೂ ಹಣಕ್ಕಾಗಿ ಲೋಭ ಪಡ್ತಾ ಇತ್ತವರು. ಆಮೇಲೆ ಮೂಢನಂಬಿಕೆಗಳಿಂದ ಕೂಡಿದ ಆ ಹಳ್ಳಿಯ ವಾತಾವರಣ. ಶ್ರೀಮಾತೆಯವರ ಹತ್ರ ಅಂಥ ಶ್ರೇಷ್ಠವಾದ ಆಧ್ಯಾತ್ಮಿಕ ಜ್ಞಾನ ಇದ್ರೂ ಕೂಡ ಅದರಿಂದ ಉಪಯೋಗ ಪಡ್ಕೊಳ್ಳುವವರು ಒಬ್ಬರಿಲ್ಲ ಅಲ್ಲಿ. ಇಂಥ ವಾತಾವರಣದಲ್ಲಿ ಅಂಥ ಎಲ್ಲ ಬಂಧು ಬಳಗದವರ ನಡುವೆ ನಾವಾಗಿದ್ರೆ 2 ದಿನ ಇರ್ತಿರ್ಲಿಲ್ಲ, ಆಗೋದೇ ಇಲ್ಲ ನಮಗೆ. ಆದರೆ ಶ್ರೀಮಾತೆಯವರು ಯಾರು ನಮಗಿಂತ ಪರಮ ಸೂಕ್ಷ್ಮರಾಗಿದ್ರೋ, ಯಾರು ಅಂಥ ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಬಾಳಿ ಬದುಕಿದವರೋ, ಅವರು ಇಂಥ ಕುಟುಂಬದ ನಡುವೆ ಇರಬೇಕಂದ್ರೆ ನಿಜವಾಗಿ ಎಷ್ಟು ಕಷ್ಟ ಇರಬೇಕಲ್ಲಿ, ಅವರಿಗೆ ಎಷ್ಟು ಕಷ್ಟ ಆಗಿರಬೇಕು. ಆದರೆ ಶ್ರೀಮಾತೆಯವರನ್ನು ಕೇಳಿ, ಶ್ರೀಮಾತೆಯವರು ಹೇಳ್ತಾರೆ, ನನಗೆ ಅಶಾಂತಿ ಅಂದರೆ ಏನಂತ ಗೊತ್ತಿಲ್ಲ. ಶ್ರೀಮಾತೆಯವರು ಹಾಗಾದರೆ ತಮ್ಮ ಮನಸ್ಸನ್ನು ಹೇಗೆ ರೆಡಿ ಮಾಡಿಕೊಂಡಿರಬೇಕು? ನನಗೆ ಅಶಾಂತಿ ಅಂದರೆ ಏನಂತ ಗೊತ್ತಿಲ್ಲ ಅಂತ ಹೇಳುವ ಧೈರ್ಯ ಯಾರಿಗಿದೆ? ನಮಗೋ ಏನೂ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ, ಏನೋ ಸ್ವಲ್ಪ ಆಚೆ ಈಚೆ ಆಗ್ತಿರುತ್ತೆ. ಆದರೆ ನಾವು ಯಾವಾಗಲೂ ಅಶಾಂತಿ ಅಂತ ಹೊಡ್ಕೊಳ್ತಿರ್ತೇವೆ, ಯಾವಾಗಲೂ ಪಿರಿ ಮಾಡ್ತಿರ್ತೇವೆ ನಾವು. ಆದರೆ ಎಲ್ಲ ಸಂಕಟಗಳ ವನವಸನವ ಮುಟ್ಟು ನಿಂತ ಶಿಖರವೇ. ಕಷ್ಟ ದುಃಖ ಸಂಕಟಗಳ ಬೆಟ್ಟವನ್ನೇ ಹೊತ್ಕೊಂಡಿದ್ರು ಇದ್ದಂತಹ ಶ್ರೀಮಾತೆಯವರು ಏನು ಹೇಳ್ತಾ ಇದ್ದಾರೆ? ದುಃಖ ಅಂದರೆ ಏನಂತ ನನಗೆ ಗೊತ್ತಿಲ್ಲ, ಅಶಾಂತಿ ಅಂದರೆ ಏನಂತ ನನಗೆ ಗೊತ್ತಿಲ್ಲ. ಹೀಗೆ ಹೇಳಬೇಕಾದ್ರೆ ಎಷ್ಟು ಮನಃಶಕ್ತಿ ಇರಬೇಕು ಶ್ರೀಮಾತೆಯವರಲ್ಲಿ. ಶಾಂತ, ನಿಜವಾದ ಅರ್ಥದಲ್ಲಿ ಅವರು ಶಾಂತ. ಒಂದು ಸಲ ಜಯರಾಮ್ ಬಾಟಿಯಲ್ಲಿ ಶ್ರೀಮಾತೆಯವರಿದ್ದಾಗ ಸುಮಾರು ರಾತ್ರಿ ಆಗ್ತಾ ಇದೆ. ಆವಾಗ ನಳಿನಿಯ ಗಂಡ ಅವನ ಊರಿಂದ ಎತ್ತಿನ ಗಾಡಿ ಮಾಡಿಕೊಂಡು ಬಂದಿದ್ದಾನೆ. ಅವನು ಯಾಕೆ ಬಂದಿದ್ದಾನೆ ಅಂದರೆ ನಳಿನಿಯನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಈ ನಳಿನಿಗೆ ಎಲ್ಲರೂ ಕನ್ವಿನ್ಸ್ ಮಾಡಿದ್ರು, ತಿಳಿಯಪಡಿಸಿದ್ರು, ಹೋಗು ಅವನ ಜೊತೆ ಕರ್ಕೊಂಡು ಹೋಗಿಕ್ಕೆ ಬಂದಿದ್ದಾನೆ ಅವನು ಅಂತ. ಆದರೆ ಅವಳಿಗೆ ಶ್ರೀಮಾತೆಯವ್ರ ಜೊತೆ ಇದ್ದು ಇಲ್ಲಿ ಹೇಗೂ ಸೋಮಾರಿಯಾಗಿ ಬಿದ್ಕೊಂಡಿರಬಹುದು. ಹೇಗಂದ್ರೆ ಹಾಗಿರ್ಬೋದು. ಇಲ್ಲಿ ಪತಿ ಮನೆಗೆ ಹೋಗಿ ದುಡಿಯುವವರು ಯಾರು, ಕಷ್ಟಪಡುವವರು ಯಾರು? ಅದಕ್ಕೆ ಅವಳು ಬರೋದಿಲ್ಲ ಅಂತ ಹಠ ಹಿಡಿದು ಕುಳಿತುಕೊಂಡು ಬಿಟ್ಟಿದ್ದಾರೆ. ಶ್ರೀಮಾತೆಯವರು ಅವಳಿಗೆ ಹೇಳಲಿಕ್ಕೆ ನೋಡಿದ್ರು, ಅವಳು ಕೇಳಲಿಲ್ಲ. ಅವಳು ಕೋಪಿಸ್ಕೊಂಡು ಒಂದು ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ನಾನು ಸುಸೈಡ್ ಮಾಡ್ಕೋತೀನಿ ಅಂತ ಒಳಗಡೆ ಇದ್ದರೆ ಕಿರ್ಚಾಡ್ತಿದ್ದಾಳೆ. ಏನು ಮಾಡೋದೀಗ? ಎಲ್ಲರೂ ಇವಳು ಗಲಾಟೆ ಇದ್ದದ್ದೇ, ಏನು ಬೇಕಿದ್ರೂ ಮಾಡ್ಕೊಳ್ಳಿ ಇವಳು ಅಂತ ಬಿಟ್ಟು ಹೋಗ್ಬಿಟ್ರು.
ಎಲ್ಲರೂ ಹೋಗಿ ಊಟ ಮುಗಿಸಿ ಮಲ್ಕೊಂಡ್ಬಿಟ್ರು. ಅವಳ ಪತಿ ಯಾರು ಬಂದಿದ್ದಲ್ಲ ಅವನು ವಾಪಸ್ ತನ್ನ ಊರಿಗೆ ಅವತ್ತೇ ಹೋಗಿಬಿಟ್ಟ. ಶ್ರೀಮತಿಯವರು ಹಾಗೆ ಒಬ್ಬ ವ್ಯಕ್ತಿಯನ್ನು ದುಃಖದಲ್ಲಿ ಬಿಟ್ಟು ಹೋಗ್ಲಿಕ್ಕಾಗತ್ತಾ? ಶ್ರೀಮತಿಯವರು ಅವಳು ಯಾವ ಕೋಣೆಯಲ್ಲಿ ಅಗಲಿ ಹಾಕ್ಕೊಂಡು ಸುಸೈಡ್ ಮಾಡ್ಕೊತೇನೆ ಅಂತ ಕಿರ್ಚಾಡ್ತಾ ಇದ್ಲಲ್ಲ, ಅದೇ ಕೋಣೆ ಹೊರಗಟ್ಟೆ ಮೇಲೆ ಕೂತ್ಕೊಂಡ್ಬಿಟ್ರು. ಶ್ರೀಮತಿಯವರು ಶಾಂತವಾಗಿ ಬಾ ನಡೀನಿ, ಅವರೆಲ್ಲ ಹೋಗಿ ಆಯಿತು, ಸುಮ್ಮನೆ ಬಂದು ಮಲ್ಕೋ ಅಂತ ಒಳ್ಳೆ ರೀತಿಯಿಂದ ಹೇಳಿದ್ರು. ಅವಳು ಕೇಳಿಸ್ಕೊಳ್ಳಿಲ್ಲ. ರಾತ್ರಿ ಇಡೀ ರಾತ್ರಾಂತ ಮಾಡಿದ್ಲಂತ ಅವಳು. ಅಷ್ಟರಲ್ಲಿ ಬೆಳಿಗ್ಗೆ ಆಯಿತು. ಪಾಪ ಶ್ರೀಮತಿ ಅವರಿಗೆ ಹಗಲಲ್ಲಿ ರೆಸ್ಟ್ ತಗೊಳ್ಳಿಕ್ಕೆಲ್ಲಾದರೂ ಟೈಮ್ ಇದೆಯಾ? ಅವರಿಗೆಲ್ಲ ಟೈಮ್ ಇದೆ, ಆ ನಳಿನಿ ಅವರಿಗೆಲ್ಲ. ಆದರೆ ಶ್ರೀಮತಿ ಅವ್ರಿಗೆ ಟೈಮ್ ಇಲ್ಲ. ಶ್ರೀಮತಿಯವರು ಬೆಳಿಗ್ಗೆ ಆದ ಕೂಡಲೇ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಗಂಗಾ, ಗಾಯತ್ರಿ, ಗೀತಾ, ಭಾಗವತ, ಭಕ್ತ, ಭಗವಾನ್ ಅವರು ಈ ರೀತಿ ಕೆಲವೆಲ್ಲ ಶಬ್ದಗಳನ್ನು ಹೇಳಿ ಬೆಳಿಗ್ಗೆ ಹೇಳ್ತಾ ಇದ್ರಂತೆ. ಅವನ್ನೆಲ್ಲ ಹೇಳಿ ಎಂದಿನಂತೆ ಅವರು ತಮ್ಮ ಡ್ಯೂಟಿ ಆರಂಭ ಮಾಡಿಯೇ ಬಿಟ್ರು. ನಾವಾಗಿದ್ರೆ ಆಮೇಲೆ 10 ಜನರ ಹತ್ರ ಹೇಳ್ತಿದ್ವಿ, ನಿನ್ನೆ ರಾತ್ರಿ ಇಡೀ ನಾನು ಮಲಗಿಲ್ಲ, ಅವಳು ಕೊಟ್ಟ ಕಾಟ ನೋಡಿ ಅಂತ ನಾವು ಎಲ್ಲರಿಗೂ ಎಕ್ಸ್ಪ್ಲೇನ್ ಮಾಡಿದ್ದು, ವಿವರಿಸಿದ್ದು ನಾವು. ಆದರೆ ಶ್ರೀಮತಿಯವರದನ್ನು ಒಬ್ಬರ ಹತ್ರ ಹೇಳಲಿಲ್ಲ. ಅಲ್ಲಿಗೆ ಬಿಟ್ಟಾಯಿತು ಶ್ರೀಮತಿಯವರು. ಈ ಬಗೆಯ ಘಟನೆಗಳು ಒಂದ ಎರಡ ಶ್ರೀಮತಿಯವರ ಜೀವನದಲ್ಲಿ. ಆದರೆ ಇವೆಲ್ಲದರ ನಡುವೆ ಶ್ರೀಮತಿಯವರು ಶಾಂತ. ನಿಜವಾಗಿ ಅತ್ಯಂತ ಕಠಿಣ ಇದೆ. ನಾವು ಕಲ್ಪಿಸಿಕೊಳ್ಳಲಿಕ್ಕೂ ಕಷ್ಟ ಅನಿಸುತ್ತೆ ನಮಗೆ. ವರಾಭಯಕರಾಂ ಶಾಂತಾಂ ಸ್ಮಿತೋತ್ಫುಲ್ಲ ಮುಖಾಂಬುಜಾಂ, ಮಂದಹಾಸದಿಂದ ಕೂಡಿದ ಮುಖ ಕಮಲದವರು. ನಮ್ಮ ಎಲ್ಲ ದೇವತೆಗಳು, ಸಂತ ಮಹಾತ್ಮರು, ಅವತಾರರು ಯಾವಾಗಲೂ ಶಾಂತ ಮಂದಹಾಸದಿಂದ ಕೂಡಿದ ಮುಖವನ್ನು ಹೊಂದಿದ್ದಾರೆ. ಯಾರಾದರೂ ದೇವರು ಕೋಪಿಸ್ಕೊಂಡಿದ್ದಾರೆ ಅಂತ ಫೋಟೋ ಇದೆಯಾ? ಅಥವಾ ಸ್ತೋತ್ರದಲ್ಲಿ ವರ್ಣನೆ ಬರುತ್ತಾ ಕೋಪಿಸ್ಕೊಂಡಿರುವ ದೇವರು ಅಂತ? ಶಾಂತಾಕಾರಂ ವಿಷ್ಣುವಿನ ವರ್ಣನೆ, ಪ್ರಸನ್ನ ವದನಂ ಧ್ಯಾಯೇತ್. ಯಾರಾದರೂ ಕೋಪಿಸಿಕೊಂಡ ವದನವನ್ನು ಧ್ಯಾಯೇತ್ ಅಂತ ಹೇಳಿದ್ರಾ? ಇಲ್ಲ. ಭಗವಂತ ಯಾವ ದೇವದೇವಿಯರೇ ಆಗಿರಲಿ, ಸಂತ ಮಹಾತ್ಮರು, ಅವತಾರರು ಎಲ್ಲರೂ ಪ್ರಸನ್ನ ವದನ. ಅದು ಏನನ್ನು ಹೇಳುತ್ತೆ ಅಂದರೆ, ಅವರಿಗೆ ಆ ಮಟ್ಟದ ಮನೋನಿಗ್ರಹ ಇದೆ. ಅಷ್ಟು ಅವರಿಗೆ ತಮ್ಮ ಮನಸ್ಸಿನ ಮೇಲೆ ಕಂಟ್ರೋಲ್ ಇದೆ ಅನ್ನೋದನ್ನು ಹೇಳುತ್ತೆ. ಕೃಷ್ಣ ಅಂಥ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 18 ಅಕ್ಷೋಹಿಣಿ ಸೇನೆಯ ಸುತ್ತುವರೆದಿರುವಾಗ ಇನ್ನೇನು ಆಗ್ಲೋ ಈಗಲೋ ಯುದ್ಧ ಅನ್ನುವ ಘಳಿಗೆಯಲ್ಲೂ ಅರ್ಜುನನ ಅವಸ್ಥೆ ಏನಾಗೋಗಿದೆ. ಆದರೆ ಕೃಷ್ಣ ಪ್ರಹಸನ್ನೀವ ಭಾರತ ಏನಂತೆ ಮಂದಹಾಸದಿಂದ ಕೂಡಿದ್ದಾನಂತೆ. ಅಲ್ಲಿ ನಗ್ಲಿಕ್ಕೆ ಏನಿದೆ ಪಾಪ? ಅವನಿಗೆ ನಗ್ಲಿಕ್ಕೆ ಹೊರಗಡೆ ಏನು ವಸ್ತು ಬೇಕಾಗಿಲ್ಲ. ಅವನು ಒಳಗಿನಿಂದ ಪೂರ್ಣನಾಗಿದ್ದಾನೆ. ಆದ್ದರಿಂದ ಅವನು ಯಾವಾಗಲೂ ಮಂದಹಾಸದಿಂದ ಕೂಡಿರ್ತಾನೆ. ದುರ್ಗೆ ಅಂಥ ಶುಂಭ ನಿಶುಂಭರನ್ನು, ಅವರ ಇಡೀ ಸೈನ್ಯವನ್ನು, ರಾಕ್ಷಸ ಗಣಗಳನ್ನು ಸಂಹಾರ ಮಾಡುವಂತಹ ಯುದ್ಧ ಅನ್ನುವ ಮಹೋತ್ಸಾಹ ಅಂತೆ, ಉತ್ಸಾಹ ಅಂತೆ ಅದು ಅವಳಿಗೆ. ನಮಗಾದರೆ ಯುದ್ಧ ಅನ್ನೋದು ಟೆನ್ಷನ್ ಕೆಲಸ, ಹೌದಲ್ವಾ? ಆದರೆ ದೇವಿಯ ವರ್ಣನೆ ಮಾಡುವಾಗಲೇ ಬರುತ್ತೆ, ಯುದ್ಧವೆಂಬ ಮಹೋತ್ಸಾಹದಲ್ಲಿ, ದೊಡ್ಡ ಉತ್ಸಾಹದಲ್ಲಿದ್ದಾಳಂತೆ ಅವಳು. ಆಗ ಅವಳು ಯುದ್ಧವನ್ನು ಮಾಡ್ತಾ ಇದ್ದಾಳೆ. ಆದರೆ ಮುಖ 5 ವರ್ಷದ ಬಾಲಕಿಯ ಮುಖದ ಹಾಗೆ ಶಾಂತ, ಪ್ರಸನ್ನ.
ನಾವು ಅಡಿಗೆ ಕೆಲಸ ಮಾಡುವಾಗಲೂ ಹೇಗೆ ಮುಖ ಮಾಡ್ಕೊಂಡಿರ್ತೀವಿ, ಏನೋ ದೊಡ್ಡ ಯುದ್ಧ ಮಾಡೋ ಥರ. ಯಾಕಂದ್ರೆ ನಮ್ಮ ಒಳಗಡೆ ಯುದ್ಧನೇ ನಡೀತಿರುತ್ತಲ್ವ, ಒಳಗಡೆ ಎಲ್ಲ ಬೇಡದ ಯುದ್ಧಗಳೇ ನಡೀತಾ ಇರುತ್ತವೆ. ನಾವು ಏನು ಇಲ್ಲದೆ ಸುಮ್ಮನೆ ಕೂತ್ಕೊಂಡಾಗಲೂ ಮುಖ ಹೇಗೆ ಮಾಡ್ಕೊಂಡಿರ್ತೀವಿ, ಯಾಕಂದ್ರೆ ಒಳಗಡೆ ನಡೀತಾ ಇದೆಯಲ್ಲ ಎಲ್ಲ ಕೆಲಸ. ಸುಮ್ಮನೆ ಕೂತ್ರೆ ಏನಂತೆ, ಒಳಗೆ ಎಷ್ಟು ಆ್ಯಕ್ಟಿವ್ ಇದ್ದೇವೆ ನಾವು, ಎಲ್ಲ ಬೇಡದೆಲ್ಲ ಆ್ಯಕ್ಟಿವಿಟಿ. ಆದ್ದರಿಂದ ನಾವೆಲ್ಲಿ, ಈ ಸಂತರು ಅವತಾರರು ಎಲ್ಲಿ, ಅವರು ಎಲ್ಲ ಮಾಡ್ತಾ ಇದ್ರು ಮನಸ್ಸಿನಿಂದ ಶಾಂತ, ಸ್ಮಿತೋತ್ಫುಲ್ಲ, ಮಂದಹಾಸದಿಂದ ಇದ್ದಾರೆ. ನಾವು ಏನೂ ಮಾಡ್ತಿದ್ರು ಒಳಗಡೆ ದೊಡ್ಡ ಯುದ್ಧ ನಡೀತಿರುತ್ತೆ, ಅದು ಮುಖದಲ್ಲಿ ಗೊತ್ತಾಗ್ತಾನೆ ಇರುತ್ತೆ ಯಾವಾಗಲೂ. ಸ್ಮಿತೋತ್ಫುಲ್ಲ ಮುಖಾಂಬುಜಾಂ, ಮಂದಹಾಸದಿಂದ ಕೂಡಿದ ಮುಖದಿಂದ ಮುಖವನ್ನು ಹೊಂದಿದವರು. ಫಸ್ಟ್ ಸ್ಟಾಂಜ ಆಯಿತು ಧ್ಯಾನ ಶ್ಲೋಕದಲ್ಲಿ. ಧ್ಯಾಯೇತ್ ಹೃದಂಬುಜೆ ದೇವಿಂ ತರುಣಾರುಢ ವಿಗ್ರಹಾಂ ವರಾಭಯಕರಾಂ ಶಾಂತಾಂ ಸ್ಮಿತೋತ್ಫುಲ್ಲ ಮುಖಾಂಬುಜಾಂ. ಮುಂದಿನ ಸಾಲು ಸ್ಥಲಪದ್ಮ ಪ್ರತೀಕಾಶ ಪಾದಾಂಭೋಜ ಸುಶೋಭನಾಂ. ಸ್ಥಲಪದ್ಮ, ಪದ್ಮ ಅಂದರೆ ಕಮಲ, ಸ್ಥಲಪದ್ಮ ಅಂದರೆ ಅದು ಒಂದು ಟೈಪ್ ಕಮಲ, ಕಲ್ಕತ್ತಾ ಕಡೆ ಎಲ್ಲ ಸಿಗುತ್ತೆ ಅದು ಸ್ಥಲಪದ್ಮ. ಆ ಸ್ಥಲಪದ್ಮ ಪ್ರತೀಕಾಶ, ಸ್ಥಲಪದ್ಮ ಪ್ರತೀಕಾಶ ಆಗ ಆ ಸ್ಥಲಪದ್ಮ ಅನ್ನೋದಿದೆಯಲ್ಲ, ಅದರ ಒಳಗಿರುವ ಆಕಾಶದ ಹಾಗೆ. ಸ್ಥಲಪದ್ಮ ಪ್ರತೀಕಾಶ, ಆ ಪಾದ ಕಮಲಗಳಿಂದ ಕೂಡಿದವರು. ಪಾದಾಂಭೋಜ ಸುಶೋಭನ. ಇಲ್ಲಿ ಶ್ರೀಮಾತೆಯವರ ಪಾದಗಳ ವರ್ಣನೆ ಇದೆ. ಕಮಲದ ಒಳಗಿರುವ ಆಕಾಶದಂತೆ. ಆಕಾಶ ಅಂತ ಹೇಳಿದಾಗ ಏನರ್ಥ ಅಂದರೆ ತಿಳಿಯಾದದ್ದು, ಸ್ವಚ್ಛವಾದದ್ದು. ಆಕಾಶದಲ್ಲಿ ಎಷ್ಟೇ ಹೊಗೆ ಬರಲಿ, ಆಕಾಶ ಕೊಡೆಯಾಯ್ತಂತೆ ಯಾರಾದರೂ ಹೇಳಿದ್ರ? ಗೋಡೆಯೊಳಗೆ ಹೊಗೆ ಹೆಚ್ಚಾದರೆ ಗೋಡೆ ಎಲ್ಲ ಕಪ್ಪಾಗುತ್ತೆ. ಆಕಾಶ ಎಲ್ಲಾದರೂ ಕಪ್ಪಾಯ್ತಾ ಹೊಗೆಯಿಂದ? ಆಕಾಶದಲ್ಲಿ ಒಳ್ಳೆಯ ವಸ್ತು ಇದ್ರೂ ಅದು ಏನೂ ಅಂಟ್ಕೊಳ್ಳಲ್ಲ ಆಕಾಶಕ್ಕೆ. ಹೀಗೆ ಹೊಗೆ, ಕೆಟ್ಟ ವಸ್ತು ಇದ್ರೂ ಅದು ಆಕಾಶಕ್ಕೆ ಅಂಟಿಕೊಳ್ಳಲ್ಲ, ನಿರ್ಲಿಪ್ತ, ಅನ್ಅಟ್ಯಾಚ್ಡ್. ಹಾಗೆಯೇ ಶ್ರೀಮಾತೆಯವರ ಪಾದಕಮಲಗಳು ಸ್ಥಲಪದ್ಮ ಪ್ರತೀಕಾಶ ಪಾದಾಂಭೋಜ ಸುಶೋಭನಾಂ. ಸ್ಥಲಪದ್ಮದ ಒಳಗಿರುವ ಆಕಾಶ ಹೇಗೆ ಸ್ವಚ್ಛವಾಗಿ ನಿರ್ಮಲವಾಗಿ ಇದೆಯೋ, ಆ ಬಗೆಯ ಪಾದಕಮಲಗಳಿಂದ ಶೋಭಿಸುತ್ತಿರುವವಳು. ಶ್ರೀಮಾತೆಯವರ ಪಾದಪದ್ಮಗಳೇ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರುವುದು. ನಾವು ದೇವರ ಮುಖವನ್ನು ಧ್ಯಾನ ಮಾಡಬಹುದು, ಬೇರೆ ಅಂಗಗಳನ್ನು ಧ್ಯಾನ ಮಾಡಬಹುದು, ಆದರೆ ನಮಗೆ ಆಶ್ರಯ ಭಗವಂತನ ಪಾದಪದ್ಮಗಳು. ಇಲ್ಲಿ ಶ್ರೀಮಾತೆಯವರ ಪಾದಪದ್ಮಗಳೇ ನಮಗೆ ದಿಕ್ಕು. ಆ ಪಾದಪದ್ಮಗಳು ಎಷ್ಟು ನಿರ್ಲಿಪ್ತವಾಗಿ ಶೋಭಿಸ್ತಾ ಇವೆ ಅನ್ನುವ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀಮಾತೆಯವರ ಪಾದಗಳ ಗುರುತು, ಮಾರ್ಕ್ಸ್, ಪದ ಚಿಹ್ನೆಗಳು ಇವತ್ತು ನಮಗೆ ಸಿಕ್ಕಿವೆ. ಹಿಂದಿನ ಎಲ್ಲ ದೇವದೇವಿಯರ ಏನೋ ಪದ ಚಿಹ್ನೆ ಇರಬಹುದು, ಪಾದುಕೆ ಇರಬಹುದು, ಅವೆಲ್ಲ ನಾವು ಇಮ್ಯಾಜಿನ್ ಮಾಡಿದ್ದು. ಅವರ ಭಾವಚಿತ್ರ ಇರಬಹುದು, ಅವನ್ನು ಕೂಡ ನಾವು ಇಮ್ಯಾಜಿನ್ ಮಾಡಿದ್ದು. ಹೌದಲ್ವಾ? ರಾಮನ ಫೋಟೋ ಯಾರು ತೆಗೆದ್ರು, ರಾಮನ ವಿಡಿಯೋ ಯಾರು ತೆಗೆದ್ರು? ಇಲ್ಲ, ಇಮ್ಯಾಜಿನ್ ಮಾಡಿದ್ದು ನಾವು. ಕೃಷ್ಣನ ಫೋಟೋ, ಶಂಕರಾಚಾರ್ಯರ ಫೋಟೋ, ಬಸವಣ್ಣ ಫೋಟೋ, ಇವನ್ನೆಲ್ಲ ನಾವು ಇಮ್ಯಾಜಿನ್ ಮಾಡಿದ್ದು. ಕವಿಗಳು ಅಥವಾ ಕಲಾಕಾರರು ಇಮ್ಯಾಜಿನ್ ಮಾಡಿದ್ದು. ಭಕ್ತರು ತಮ್ಮ ದರ್ಶನವನ್ನು ವಿವರಿಸಿ ಹೇಳಿದ್ರು, ಅದಕ್ಕೆ ತಕ್ಕ ಹಾಗೆ ನಾವು ಶಂಕರಾಚಾರ್ಯರಂದರೆ ಹೀಗೆ ಅಂತ ಒಂದು ಚಿತ್ರ ಬರುತ್ತೆ ನಮ್ಮ ಕಣ್ಮುಂದೆ.
ಬಸವಣ್ಣ ಅಂದರೆ ಹೀಗೆ ಒಂದು ಚಿತ್ರ ಬರುತ್ತೆ. ಆದರೆ ಶ್ರೀರಾಮಕೃಷ್ಣರ ಫೋಟೋ ತೆಗೆದಿದ್ದಾರೆ, ಹೌದಲ್ವಾ? ಶ್ರೀಮಾತೆಯವ್ರ ಫೋಟೋ ತೆಗೆದಿದ್ದಾರೆ. ಶ್ರೀರಾಮಕೃಷ್ಣರ ಪಾದುಕೆಗಳನ್ನು ಈಗಲೂ ಇಟ್ಟಿದ್ದಾರೆ. ಶ್ರೀಮಾತೆಯವರು ಯಾವತ್ತೂ ಚಪ್ಪಲ್ ಹಾಕೊಳ್ಳೇ ಇರುವಂತೆ. ಅವತ್ತಿನ ದಿನಗಳಲ್ಲಿ ಅವರು ಯಾವತ್ತೂ ಹಾಕೊಂಡಿಲ್ಲೇ ಇರುವಂತೆ. ನೋಡಿದ್ರೆ ಮೂರು ದಿನ ನಡೀತಿದ್ದಾರೆ ಜಯರಾಂಬಾಟಿಯಿಂದ ಕಲ್ಕತ್ತಾಕ್ಕೆ. ಎಷ್ಟು ಕಠಿಣ ಇರಬೇಕು! ಏನು ಇವತ್ತಿನ ಥರ ಟಾರ್ ರೋಡ, ಸುಖಕರವಾದ ರೋಡ್ಗಳ, ಎಷ್ಟು ಕಲ್ಲು ಮುಳ್ಳು ಇರಬೇಕು, ಎಷ್ಟು ಪೊದೆ ಕಂಟಿಗಳೆಲ್ಲ ಇರಬಹುದು. ಆದರೆ ಶ್ರೀಮಾತೆಯವರು ಯಾವತ್ತೂ ಪಾದರಕ್ಷೆಗಳನ್ನು ಹಾಕೊಂಡಿರಲಿಲ್ವಂತೆ. ಆದ್ದರಿಂದ ಶ್ರೀಮಾತೆಯವರ ಪದಚಿಹ್ನೆಗಳು ನಮಗೆ ಇವತ್ತು ಸಿಕ್ಕಿವೆ. ಪದಚಿಹ್ನೆ ಅಂದರೆ ಏನು? ಶ್ರೀಮಾತೆಯವರು ಅನಂತರದ ವರ್ಷಗಳಲ್ಲಿ ಯಾವಾಗ ಹೆಚ್ಚು ಹೆಚ್ಚು ಭಕ್ತರಿಗೆ ಮಂತ್ರದೀಕ್ಷೆ ಕೊಡಲಿಕ್ಕೆ ಆರಂಭ ಮಾಡಿದ್ರಲ್ಲ, ಆಗ ಭಕ್ತರು, ಅಮ್ಮ ನಾವು ನಿಮ್ಮ ಪಾದ ಚಿಹ್ನೆಗಳನ್ನು ಪೂಜೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ಬಿಳಿ ಬಟ್ಟೆ ತಗೊಂಡು ಬರ್ತಿದ್ರು. ಶ್ರೀಮಾತೆಯವರು ಪಾದಗಳಿಗೆ ಕಲ್ಕತ್ತಾ ಕಡೆ ಎಲ್ಲ ಅಲ್ತಾ ಅಂತ ಬರುತ್ತೆ, ಕೆಂಪು ಕುಂಕುಮದ ಥರ ಅಲ್ತಾ ಬರುತ್ತೆ. ಅದನ್ನು ಪಾದಗಳಿಗೆ ಹಚ್ಚಿಕೊಂಡು ಆ ಬಿಳಿ ಬಟ್ಟೆಯ ಮೇಲೆ ತಮ್ಮ 2 ಪಾದಗಳನ್ನು ಇಡ್ತಿದ್ರು. ಅದನ್ನು ನಾವು ಪಾದ ಚಿಹ್ನೆ ಅಥವಾ ಪದ ಚಿಹ್ನೆ ಅಂತ ಹೇಳ್ತೇವೆ. ಅಂತಹ ಶ್ರೀಮಾತೆಯವರ ಪದ ಚಿಹ್ನೆಗಳು ನಮಗೆ ಸಿಕ್ಕಿವೆ. ಶ್ರೀಮಾತೆಯವರೇ ಇವತ್ತಿನ ಮನುಷ್ಯರಿಗೆ ಕ್ರೆಡಿಟ್ ಕೊಟ್ಟಿದ್ದಾರೆ. ಶ್ರೀಮಾತೆಯವರು ನಮ್ಮ ಬಗ್ಗೆ ಹೇಳ್ತಾರೆ, ಪರವಾಗಿಲ್ವೇ ನೀವು ಭಗವಂತನ ಫೋಟೋ ತೆಗೆದಿದ್ದೀರಾ, ಭಗವಂತನ ಮಾತುಗಳನ್ನು ರೆಕಾರ್ಡ್ ಮಾಡಿದ್ದೀರಾ, ರಾಮಕೃಷ್ಣ ವಚನವೇದ, ಪರವಾಗಿಲ್ವೇ ಇವತ್ತಿನ ಮನುಷ್ಯರು ಅಂತ ಶ್ರೀಮಾತೆಯವರೇ ನಮಗೆ ಮಾರ್ಕ್ಸ್ ಕೊಟ್ಟಿದ್ದಾರೆ. ಆದ್ದರಿಂದ ಸದ್ಯ ಆ ಭಕ್ತರು ನೆನಪಿಟ್ಕೊಂಡು ಶ್ರೀಮಾತೆಯವರ ಪದ ಚಿಹ್ನೆಗಳನ್ನು ಪಡೆದಿದ್ದರಿಂದ ಇವತ್ತು ನಮಗೆ ಶ್ರೀಮಾತೆಯವರ ಪದ ಚಿಹ್ನೆಗಳು ಸಿಕ್ಕಿವೆ. ಶ್ರೀಮಾತೆಯವರು ಬೆಂಗಳೂರು ರಾಮಕೃಷ್ಣ ಮಠಕ್ಕೆ 1911 ಮಾರ್ಚ್ ತಿಂಗಳಲ್ಲಿ 3 ದಿನ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕೆಲವು ಭಕ್ತರು ಶ್ರೀಮಾತೆಯವರ ಪದ ಚಿಹ್ನೆಯನ್ನು ಕೇಳಿ ಪಡ್ಕೊಂಡಿರ್ತಾರೆ. ಇವತ್ತು ಬೆಂಗಳೂರು ರಾಮಕೃಷ್ಣ ಮಠದಲ್ಲಿ ಶ್ರೀರಾಮಕೃಷ್ಣರ ಗರ್ಭಗೃಹದ ಪಕ್ಕ ಶ್ರೀಮಾತೆಯವರ ಗರ್ಭಗೃಹ ಇದೆಯಲ್ಲ, ಅಲ್ಲಿ ಶ್ರೀಮಾತೆಯವರ ಭಾವಚಿತ್ರದ ಕೆಳಗೆ ಯಾವ ಪದ ಚಿಹ್ನೆ ಇದೆಯೋ ಅದನ್ನು ಬೆಂಗಳೂರಲ್ಲೇ ತೆಗೆದದ್ದು. ಆ ಪದ ಚಿಹ್ನೆಗಳನ್ನು ಬೆಂಗಳೂರಿನಲ್ಲೇ ಪಡೆದುಕೊಂಡದ್ದು. ಈ ರೀತಿ ಶ್ರೀಮಾತೆಯವರ ಫುಟ್ ಪ್ರಿಂಟ್ಸು 2-3 ಇವೆ. ಅವು ಹೇಗಿವೆ ಅಂತೆ? ಸ್ಥಳ ಪದ್ಮ ಪ್ರತೀಕಾಶ. ಸ್ಥಳ ಪದ್ಮದ ಒಳಗಿರುವ ಆಕಾಶದ ಹಾಗೆ ನಿರ್ಮಲವಾಗಿ ನಿರ್ಲಿಪ್ತವಾಗಿ ಶೋಭಿಸ್ತಾ ಇರುವಂತಹ ಪಾದ ಕಮಲಗಳು. ಸ್ಥಳ ಪದ್ಮ ಪ್ರತೀಕಾಶ ಪಾದಾಂಭೋಜ ಸುಶೋಭನ ಶುಕ್ಲಾಂಬರಧರಾ ಧೀರಾಂ ಲಜ್ಜಾಪಟ ವಿಭೂಷಿತಾಂ. ನಾಳೆ ಮುಂದುವರಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮ